ಈಗ ಮೆಟ್ರೋ ದರ ನಿಗದಿ ಮಾಡೋದು ಯಾರು? ಇದು ಈಗಿರುವಂತ ಪ್ರಶ್ನೆ. ಈಗ ಕೇಂದ್ರದಿಂದ ನೇಮಕ ಆಗಿರುವಂತವ್ರು ಮಾಡೋದು ಅಂತ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನಂತೂ ಮೆಟ್ರೋ ದರ ಏರಿಸಿ ಅಂತ ಹೇಳಲಿಲ್ಲ. ಇಲ್ಲಿ ಒಂದ್ ಕಡೆ ಬಿಜೆಪಿ ಅವರು, ತೇಜಸ್ವಿ ಸೂರ್ಯ ಸೇರಿದಂಗೆ ಬಿಜೆಪಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ರಾಜ್ಯ ಸರ್ಕಾರದ ಕೆಲಸ ಅಂತ. ರಾಜ್ಯ ಸರ್ಕಾರದವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಇಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಅಂತ ಹೇಳ್ಕೊಂಡು ಇದನ್ನೆಲ್ಲ ಒಳ್ಳೆ ಮಂಗಗಳ ತರ ನಿಂತ್ಕೊಂಡು ನೋಡ್ಬೇಕಾದಂತ ಅನಿವಾರ್ಯತೆ ಬಂದಿರೋದು ಯಾರ್ದು? ನಮ್ದು, ಮೆಟ್ರೋ ಪ್ರಯಾಣಿಕರು ಯಾರಿದ್ದಾರೆ ನಾವು. ಬಟ್ ಈಗ ಮುಖ್ಯಮಂತ್ರಿಗಳೇ ಖುದ್ದಾಗಿ ಇದು ಕೇಂದ್ರದ ನಿರ್ಧಾರ, ಅವ್ರು ಮಾಡೋದಿದು, ನಾನಂತೂ ಹೇಳಲಿಲ್ಲ ಅಂತ ಹೇಳ್ತೀಯ. ಮೆಟ್ರೋ ದರ ನಿಗದಿ ಮಾಡೋರು ಯಾರು? ನಾನು ಚೇರ್ಮನ್. ಚೇರ್ಮನ್ ಯಾರು? ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ, ಅವರು ಮಾಡೋದು. ಅವರು ಮಾಡುತ್ತಾರೆ. ಈಗ ಯಾರವನು ಎಂ ಪಿ ತೇಜಸ್ವಿ ಸೂರ್ಯ, ಅವನು ಬೇಡದಂತ ಹೇಳಿದ್ದಾನೆ. ಗೊತ್ತಿಲ್ಲ ನನಗೆ, ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ. ಏನು ಮಾಡಿ ಗೊತ್ತಿಲ್ಲ ನನಗೆ, ನಾನು ಅಂತ ಹೇಳಿದ್ದೀನಿ. ನಾನಂತೂ ಬಸ್ ಇಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಆಯ್ತು, ಈಗ ತೇಜಸ್ವಿ ಸೂರ್ಯ ಅವ್ರು ಏನ್ ಹೇಳಕ್ ಶುರು ಮಾಡಿದ್ರು, ನಾನು ಮಾತಾಡ್ಬಿಟ್ಟು ಅಲ್ಲಿ ದರ ಏರಿಕೆ ಮಾಡೋದಕ್ಕೆ ಬ್ರೇಕ್ ಹಾಕ್ಸಿದ್ದೀನಿ, ಇದು ಬಿಜೆಪಿ ತೆಗೆದುಕೊಂಡಿರುವಂತ ನಿರ್ಧಾರದ ಫಲವಾಗಿ ಆಗಿರುವಂತ ಕೆಲಸ ಅಂತ ಹೇಳ್ತಿದ್ದಾರೆ. ಬಟ್ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ, ಹೋಲ್ಡ್ ಮಾಡೋ ತೀರ್ಮಾನ ಇದೆಯಲ್ಲ ಅದು ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ ಇಲ್ಲಿ ಮಾಡಿಲ್ಲ, ಅದೇನೀಗ ಹೋಲ್ಡ್ ಆಗಿದೆ ಅದನ್ನ ನಾವು ಮಾಡಿಸಿರೋದು ಅಂತ ಹೇಳ್ತಿದ್ದಾರೆ. ನಿಮಗೆ ಕೆಲವರು ಬೇರೆ ರಾಜ್ಯಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಇದೆ ಅನ್ನೋದು ನೀವು ಮಾತಾಡ್ಬೋದು. ಈ ಡೆಲ್ಲಿ ಉದಾಹರಣೆ, ಡೆಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ಡೆಲ್ಲಿ ಸೆಕ್ಯೂರಿಟಿ ಬೇರೆ ವಿಚಾರ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಳ್ತಾ ಇದೆ. CSF is taking that responsibility. That cost is very high. ಇಲ್ಲಿ ನಾವೇ ಮಾಡ್ತಾ ಇದೀವಿ. ಈ ಸೆಕ್ಯೂರಿಟಿ ಆಂಗಲ್ ಎಲ್ಲ ನಮ್ದೇ ಕಾಸ್ಟ್, ನಮ್ಮಲ್ಲಿ ಕಾಸ್ಟ್. ನಾವು ಅದಕ್ಕೆ GST ಕೊಡ್ತಾ ಇದೀವಿ. ಅಲ್ಲಿ ಅದೆಲ್ಲ ಏನಿಲ್ಲ ಅಲ್ಲಿ.